ಪರಿಷತ್ ಸಭಾಪತಿ ಸ್ಥಾನದಿಂದ ಹಿಂದೆ ಸರಿಯೋದಿಕ್ಕೆ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಬಸವರಾಜ ಹೊರಟ್ಟಿ. ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿ ತೆರಳಿದ್ದಾರೆ. ರಾಜೀನಾಮೆ ನೀಡುವಂತೆ ಬಸವರಾಜ ಹೊರಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷರು ಮನವಿ ಮಾಡಿದರು. ನಿನ್ನೆ ಸಭಾಪತಿ ಹೊರಟ್ಟಿಗೆ ಕರೆ ಮಾಡಿದರು ಸಿಎಂ ಡಿಕೆ ಶಿವಕುಮಾರ್. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಸೂಚನೆ ನೀಡಿದರು. ನಿನ್ನೆ ರಾತ್ರಿ ಕೂಡ ಸಿಎಂ ಹಾಗೂ ಸಚಿವರು ಬಸವರಾಜ ಹೊರಟ್ಟಿ ಅವರ ಜೊತೆ ಚರ್ಚೆಯನ್ನ ಮಾಡಿದರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ ಬಸವರಾಜ ಹೊರಟ್ಟಿ. ಬಹುಮತದ ಕಾರಣಕ್ಕೆ ಸಭಾಪತಿ ಕೆಳಗಿಳಿಸಿದ ಉದಾಹರಣೆ ಇಲ್ಲ, ನಾನು ರಾಜೀನಾಮೆ ನೀಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಬಸವರಾಜ ಹೊರಟ್ಟಿ. ಈಗ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗಿ ತೆರಳಿದ್ದಾರೆ. ಮನವಿ ಮಾಡಿದ್ರು, ದಯವಿಟ್ಟು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅಂತ. ಆದರೆ ಹೊರಟ್ಟಿ ಅವರು ಅದಕ್ಕೆ ಒಪ್ತಾ ಇಲ್ಲ. ನನ್ನ ಕೆಳಗಿಳಿಸೋ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಬೇಸರ ಆಗಿದೆ. ನಿಮ್ಮನ್ನ ಕೆಳಗೆ ಇಳಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಸವರಾಜ ಹೊರಟ್ಟಿ ಅವರ ಹೇಳಿಕೆ ಇದು. ಯತೀಂದ್ರ ಸಭಾನಾಯಕ ನಿಮ್ಮಂತವರ ಸಲಹೆ ಬೇಕು ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ನಾನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ನೋಡೋಣ, 14ಕ್ಕೆ ರಾಜೀನಾಮೆ ನೀಡುವ ಯೋಚನೆ ಇದೆ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ದಾರೆ. ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡದಿದ್ರೆ ಅವಿಶ್ವಾಸದ ಅಸ್ತ್ರ ಪ್ರಯೋಗ ಆಗುತ್ತಾ? ಹೊರಟ್ಟಿ ವಿರುದ್ಧ ಕಾಂಗ್ರೆಸ್ನಿಂದ ಅವಿಶ್ವಾಸ ಮಂಡಿಸೋ ಸಾಧ್ಯತೆ ಇದೆ. ಶ್ರೀ ಹೊರಟ್ಟಿ ಅವರಿದ್ದಾರೆ. ಸರ್, ನೀವು ಇಷ್ಟು ಸುದೀರ್ಘವಾಗಿ ರಾಜಕೀಯದಲ್ಲಿದ್ದೀರಿ, ಸಭಾಪತಿ ಸ್ಥಾನವನ್ನು ನೋಡಿದಿರಿ, ಮಂತ್ರಿಯಾಗಿ ಕೆಲಸ ಮಾಡಿದಿರಿ. ನಿಮಗೆ ಇಂಥದ್ದೊಂದು ಬೆಳವಣಿಗೆ ಹಿಂದೆ ಯಾವತ್ತಾದರೂ ಆಗಿತ್ತಾ? ಯಾವಾಗೂ ನನಗೆಲ್ಲ ಯಾರಿಗೂ ಆಗಿಲ್ಲ, ಮತ್ತು ಯಾರನ್ನೂ ಮಧ್ಯದಲ್ಲಿ ತೆಗೆದಿಲ್ಲ. ಅವರವ್ರು ಯಾರ ಒಬ್ಬರು 8 ವರ್ಷ ಮಾಡ್ಯಾರ, ಒಬ್ಬರು 6 ವರ್ಷ ಮಾಡ್ಯಾರ, ಒಬ್ಬರು 4 ವರ್ಷ ಮಾಡ್ಯಾರ, ಒಬ್ರು 2 ವರ್ಷ ಮಾಡ್ಯಾರ. ಯಾರನ್ನೂ ಅವರ ಪಿರಿಯಡ್ ಮುಗಿಯುವವರೆಗೆ ತೆಗೆದಂಥ ಉದಾಹರಣೆಗಳು ಇಲ್ಲ ನನಗೆ ಗೊತ್ತಿದ್ದಂಗೆ. 80ಕ್ಕಿಂತ ಮೊದಲು ಏನಿತ್ತಂದ್ರೆ ಕಾಂಗ್ರೆಸ್ ಇರ್ತಿತ್ತು, ಅವ್ರದ್ದು ಅಧ್ಯಕ್ಷತೆ ಹೋಗಿತ್ತು. 83 ನಂತರ ರಾಮಕೃಷ್ಣ ಹೆಗಡೆ ಬಂದಾಗ ಬದಲಾವಣೆ ಆದಾಗೂ ಸಹಿತ ಪಕ್ಷ ಬೇರೆ ಇದ್ದರೂ ಸಭಾಪತಿ ಬೇರೆ ಪಕ್ಷ ಇದ್ದರೂ ಸಹಿತ ಯಾವತ್ತೂ ಯಾರನ್ನೂ ಸಭಾಪತಿಯನ್ನು ತೆಗೆದಿಲ್ಲ. ಬಟ್ ಇದೊಂದು ದುರ್ದೈವ ಏನಂದ್ರೆ ಈ ಥರ ಆಗ್ತಿದೆ ಅನ್ನೋದು ನನ್ನ ಕನಸಿನಲ್ಲಿ ನಂಬಿರಲಿಲ್ಲ. ಯಾಕಂದರೆ ಹಿಂದೆ ನಡೆದಂಥ ಪದ್ಧತಿಯನ್ನು ನಾನು ನೋಡ್ತಾ ಬಂದಿದ್ದೀನಿ. ನನ್ನ ಪಿರಿಯಡ್ ಮುಗಿಮಟನೂ ಅವ್ರು ಯಾರೂ ನನಗೇನು ಮಾಡೋಂಗಿಲ್ಲ. ಸಭಾಪತಿ ಆದವನ್ನ ಯಾವುದೇ ಸರ್ಕಾರಗಳು ಬದಲು ಮಾಡುವಂಥದ್ದು ಅನವಶ್ಯಕ, ಬದಲು ಮಾಡಿಲ್ಲ ಇಲ್ಲಿವರೆಗೆ. ಇವರು ಬಂದ ಮತ್ತು ಅಧಿಕಾರ ಯಾರಿಗೂ ನಾವು ಹಂಚಬೇಕು, ಬೇರೆಯವ್ರು ಕೊಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡಾಗ ಅದು ಸರಿಯಾದ ಕ್ರಮ ಅಲ್ಲ. ಸಂವಿಧಾನದ ಹುದ್ದೆ ಇದು. ಸಂವಿಧಾನ ಹುದ್ದೆಗೆ ಮ್ಯಾಗಿಂದ ಎಲ್ಲೋ ಹೈಕಮಾಂಡಿಂದ ಇಂಥವ್ರು ಆಗಬೇಕು ಇಂಥವ್ರು ಆಗಬೇಕು ಕಳಿಸಿದ್ರೆ ಅದು ವಿಧಾನಸಭೆಯನ್ನು ವಿಧಾನ ಪರಿಷತ್ತನ್ನು ಹೈಜಾಕ್ ಮಾಡಿದಂಗೆ ಆಗ್ತಿದೆ. ಅದು ಸರಿಯಾದದ್ದಲ್ಲ, ಮತ್ತು ಇದು ನಡತೆನೂ ಸರಿಯಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ. ನೀವು ಮೊನ್ನೆ ಹೇಳಿದ್ರಿ, ಬಿಜೆಪಿ ಅವರೆಲ್ಲ ಹೇಳಿದ್ರು ರಾಜೀನಾಮೆ ಬೇಡ ಅಂತ ಹೇಳಿದ್ರು ಅಂತ ಒಂದು ಮಾತನ್ನು ಭಾಳ ಮಂದಿ ಇವನ್ ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಅವರು ಹೇಳ್ತಾರೆ ರಾಜೀನಾಮೆ ಕೊಡಬೇಡಿ ನೀವು ಅಂತ ತಿಳ್ಕೊಂಡು ಹೇಳಿ. ಭಾಳ ಮಂದಿ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾರೆ. ಬಟ್ ಅವರು ಏನಂತಾರೆ, ಮುಖ್ಯಮಂತ್ರಿ ನನಗೂ ಮನಸ್ಸಿನ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ, ಬಟ್ ಮ್ಯಾಗಿಂದ ಬಂದೈತಿ, ನಾ ಏನು ಮಾಡೋಕ್ಕಾಗಿಲ್ಲ ಅಂತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ. ಮತ್ತು ನಾಳೆ ಸದನದಲ್ಲಿ ಅವಿಶ್ವಾಸ ಮಂಡನೆ ಮಾಡಿ ಅಲ್ಲಿ ಸಂಖ್ಯಾಬಲದಿಂದ ಸಹಜವಾಗಿ ಅವರು ಇಳಿಸ್ತಾರೆ. ಆ ಇದನ್ನು ಮಾಡೋಕ್ಕಿಂತ ನಮ್ಮ ಗೌರವವನ್ನು ನಾವು ಉಳಿಸಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಹೇಳ್ತಾನೆ ಬಂದ್ರಿ, ಸ್ವಾಭಿಮಾನವನ್ನು ಬಿಟ್ಟು ಏನು ಮಾಡೋದಿಲ್ಲ ಮಾತನ್ನ. ಈಗೂ ಅದನ್ನೇ, ಈಗೂ ನನ್ನ ಸ್ವಾಭಿಮಾನವನ್ನು ಬಿಟ್ಟು ನಾನು ಇನ್ನೂ ಒಂದು ಕೂದಲು ಎಳೆ ಅಷ್ಟು ನಾ ಹಿಂದೆ ಮುಂದೆ ಹೋಗೋದಿಲ್ಲ. ಅದು ನನ್ನ ಕಡೆ ನೋಟಿಸ್ ಬಂತು ಅಂದ್ರೆ ಅದು ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.